ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಂಜೆ 7:30 ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನು ಸಾಂಬಾರು ಮಾಡಲಿಲ್ಲ. ಬೆಳಗ್ಗೆ ದೋಸೆ, ಮಗ ಬೇರೆ ಊರಿಗೆ ಹೋಗಿದ್ದ, ಹಾಗಾಗಿ ನಮ್ಮ 3:15 ಇನ್ನೇನಕ್ಕೆ ಅಂದ್ಬಿಟ್ಟು ಬೆಳಗ್ಗೆದೇ ದೋಸೆ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಇವಾಗ ಸಂಜೆಗೆ ಏನಾದರೂ ಮಾಡಬೇಕು. ಒನ್ ಟೈಮ್ಗೆ ಚಪಾತಿ ಮಾಡೋಣ ಅಂದ್ಕೊಂಡ್ರೆ ಅದು ಇವಾಗ ಸಮ್ಮರ್ ಅಲ್ವಾ, ರಾತ್ರಿಯೆಲ್ಲ ನೀರು ಕುಡಿಬೇಕಾಗುತ್ತೆ, ಬೇಡ ಅಂದ್ಬಿಟ್ಟು ಇವಾಗ ಮುದ್ದೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಮುದ್ದೆಗೆ ಇವಾಗ ಒಣಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿತ್ತು, ಹಾಗಾಗಿ ಅದನ್ನೇ ಮಾಡಿಬಿಡೋಣ ನಮ್ಮಿಬ್ಬರಿಗೆ ಅಂತ ಮಾಡ್ತಾಯಿದ್ದೀನಿ. ಮಗಳು ಒಣಮೀನೆಲ್ಲ ತಿನ್ನಲ್ಲ, ಅವಳು ಸ್ವಲ್ಪ ವೆಜ್ ಜಾಸ್ತಿ, ನಾನ್ ವೆಜ್ ಏನು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಮ್ಮಿಬ್ಬರಿಗೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಒಣಮೀನು ಸಾರು, ನಾನು ಅದನ್ನು ನಿಮಗೂ ತೋರಿಸ್ತೀನಿ ವ್ಲಾಗಲ್ಲಿ. ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಏನಾದರೂ ಜ್ವರ ಎಲ್ಲ ಬಂದಿರುತ್ತೆ 1-2-3 ಡೇಸ್, ಆಮೇಲೆ ಊಟನೇ ಸೇರ್ತಾ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಊಟ ಸೇರುತ್ತೆ. ಮತ್ತು ನಮಗಿದು ಒಣಮೀನು ನಮ್ಮ ಪಕ್ಕದವರೇ ಕೊಟ್ಟಿದ್ದು. ಕೇಳ್ಬೋದು ನೀವು, ಏನೆಲ್ಲ ನಿಮ್ಮ ಪಕ್ಕದ ಮನೆಯವರೇ ಕೊಡ್ತಾರ ಅಂತ. ಇಲ್ಲ, ಅವ್ರು ಯಾರೇ ಅಷ್ಟೇ, ಈ ಬಿಲ್ಡಿಂಗಲ್ಲಿ ಯಾರೇ ಏನೇ ತೊಗೊಬಂದ್ರೂ ಊರಿಂದ ಎಲ್ರಿಗೂ ಶೇರ್ ಮಾಡ್ತಾರೆ. ಹಾಗಾಗಿ ಇದು ಅಷ್ಟೇ, ಮಂಗಳೂರವರು ಪಕ್ಕದ ಮನೆಯವ್ರು ತಂದಿದ್ದು, ಅವ್ರು ಸ್ವಲ್ಪ ನಮಗೆ ಕೊಟ್ಟಿದ್ದರು. ಹಾಗಾಗಿ ನಾನಿವತ್ತು ಒಣಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಅದಲ್ಲದೆ ನಮ್ಮ ಸೈಡ್ ಇಲ್ಲಿ ಬೆಂಗಳೂರಲ್ಲಿ ಒಣಮೀನು ಅಷ್ಟು ಚೆನ್ನಾಗಿರೋ ಸಿಗಲ್ಲ, ಫ್ರೆಶ್ ಆಗಿರಲ್ಲ. ಹಾಗಾಗಿ ಮಂಗಳೂರು ಮತ್ತು ರೇಟು ಜಾಸ್ತಿನೇ. ಮಂಗಳೂರು ಕಡೆ ಆದರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಹಾಗಾಗಿ ಅವ್ರು ತಂದಿದ್ದಿತ್ತಲ್ಲ, ಹಾಗೆ ಕೊಟ್ಟಿದ್ದರು. ಹಾಗಾಗಿ ಒನ್ ಟೈಮ್ಗೆ ಅಂತ ಇವಾಗ ಮಾಡ್ತಾಯಿದ್ದೀನಿ. ನೋಡ್ಕೊಂಬರೋಣ ಫ್ರೆಂಡ್ಸ್. ನಾನಿಲ್ಲಿ ಒಣಮೀನನ್ನ ತೊಗೊಂಡಿದ್ದೀನಿ. ಇದು ನಂಗು ಮೀನು ಅಂತ ಹೇಳ್ತಾರಲ್ಲ ಅದು. ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ನಾವು ಒಣಮೀನಿಂದ ತಲೆ ಏನು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ತಲೆ ಎಲ್ಲ ತೆಗ್ದಾಕ್ತೀನಿ. ಇದರಲ್ಲಿ ಕಲ್ಲು ಥರ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತೆಗ್ದಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಮೀನಿಂದು ತಲೆಯನ್ನು ತಕ್ಕೊಂಡು ಇದನ್ನು ನೆನೆಸ್ಬೇಕು. ನೀರು ಹಾಕಿ ನಾನು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ತಣ್ಣೀರನ್ನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ನೆನೆಸ್ಬೇಡಿ, ಮೆತ್ತಗಾಗಿಬಿಡತ್ತೆ. ಇವಾಗ ಒಂದು ಚಾಕು ಸಹಾಯದಿಂದ ಈ ಥರ ಕೆರೆದ್ರೆ ನೋಡಿ ಎಲ್ಲ ಬಂದುಬಿಡತ್ತೆ. ಇದೇ ರೀತಿ ಎಲ್ಲ ಮೀನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಮೀನಿದೆ. ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ. ನಾನು ಮಡಿಕೆನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವುದೇ ಹುಳಿ ಹಾಕಿ ಮಾಡೋ ಸಾಂಬಾರನ್ನು ಆದಷ್ಟು ನೀವು ಮಡಿಕೆನ ಯೂಸ್ ಮಾಡಿ. ಇವಾಗ ಇದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 7-8 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚು ಹಾಕ್ಕೊತಾ ಇದ್ದೀನಿ. 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಉರಿ ಜಾಸ್ತಿ ಇಟ್ಕೊಂಬಿಡಿ. ಹಾಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕೆಲವರು ಮೀನು ಸಾಂಬಾರಿಗೆ ಟೊಮೊಟೊ ಯೂಸ್ ಮಾಡಲ್ಲ, ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಆದರೆ ಜಾಸ್ತಿ ಟೊಮೊಟೊ ಹಾಕೋದಕ್ಕೆ ಹೋಗಬೇಡಿ, ಅದು ಟೊಮೊಟೊ ಗೊಜ್ಜು ಥರ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಟೊಮೊಟೊ ನೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಒಂದು 2 ಮಿನಿಟ್ಸಲ್ಲೆಲ್ಲ ಇದು ಸಾಫ್ಟ್ ಆಗುತ್ತೆ. ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಮೀನಿಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಎಲ್ಲ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಹಾಗೆ ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದಾಗಿದೆ. ಇವಾಗ ಇದಕ್ಕೆ ನಾನೊಂದು ಅರ್ಧ ಲೋಟದಷ್ಟು, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ. ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ 1-2 ನಿಮಿಷ ಆಗಿದೆ. ನೋಡಿ ಇವಾಗ ಇದೆಲ್ಲ ಕುದೀತಾ ಬಂದಿದೆ. ಇವಾಗ ಇದಕ್ಕೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಇದಕ್ಕೆ ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಕ್ಕೊಂಡಿದ್ದೆ. ನೀಟಾಗಿ ಅದರದ್ದು ರಸ ತಕ್ಕೊಂಡಿದ್ದೀನಿ. ಈ ರಸನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಹುಳಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಆದರೆ ಮೀನು ಸಾಂಬಾರಿಗೆ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಚೆನ್ನಾಗಾಗಲ್ಲ. ಈ ಸಾಂಬಾರು ಸ್ವಲ್ಪ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಸಾಂಬಾರು ಬೇಡ. ಇದು ನಾನು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆದಷ್ಟು ಉಪ್ಪು ಮೀನು ಮಾಡಬೇಕಾದ್ರೆ, ಒಣಮೀನು ಮಾಡಬೇಕಾದ್ರೆ ನೀವು ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ, ಅಥವಾ ಹಾಕ್ತಿಲ್ದಿದ್ರೂ ಆಗುತ್ತೆ. ಊಟ ಮಾಡುವಾಗ ನೀವು ಬೇಕಂದರೆ ಹಾಕ್ಕೊಬೋದು. ಇವಾಗ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋ ಥರ ಕುದಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಕುದೀತಾ ಬಂದಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೀನು, ಒಣಮೀನು, ಅದನ್ನೇ ಇದರಲ್ಲಿ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ಒಂದು 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ.
ಇದರಲ್ಲಿ ಎಣ್ಣೆ ತೇಲಿ ಬರಬೇಕು, ಅಲ್ಲಿ ತನಕ ನೀವು ಕುದಿಸ್ಕೊಳ್ಳಿ. ಸಾಂಬಾರು ಆವಾಗ ತುಂಬ ರುಚಿಯಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇದು ಎಲ್ಲರಿಗೂ ಒಳ್ಳೆಯದು ಅಲ್ಲ, ಇದು ಹೆಲ್ತಿಗೆ. ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಎಲ್ಲ ಇರುತ್ತೆ, ಅಂಥವ್ರು ಇದನ್ನು ನೋಡ್ಕೊಂಡು ತಿನ್ನಿ. ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ ತುಂಬ ಜಾಸ್ತಿ ಆಗುತ್ತೆ ಈ ಫಿಶ್ ಎಲ್ಲ ತಿಂದರೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ನಾನಿವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.